ರಾಜಕೀಯದಲ್ಲಿ ದೊಡ್ಡ ಚರ್ಚೆ. ಏನಕ್ಕೆ ಕಾಂಗ್ರೆಸ್ ಅವರು ಅದಾನಿನೇ ವಿರುದ್ಧ ಬೈತಾರೆ, ನೋಡಿದ್ರೆ ಇವತ್ತು ಅದಾನಿನೇ ಅವರು ಅದಾನಿ ಅವ್ರ ಬಗ್ಗೆ ವೈಯಕ್ತಿಕ ನಮ್ದು ಏನೇ ಅಭಿಪ್ರಾಯ ಇರ್ಬೋದು. ನಮ್ಮ ಚಿತ್ತಾಪುರ್ನಲ್ಲಿ ACC ಸಿಮೆಂಟ್ ಫ್ಯಾಕ್ಟ್ರಿ ಖರೀದಿ ಮಾಡಿರೋದು. ಏಷ್ಯಾಸ್ ಬಿಗ್ಗೆಸ್ಟ್ ಕ್ಲಿಂಕರ್ ಫ್ಯಾಕ್ಟ್ರಿ ಈಸ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ. ನೌ ಇಟ್ ಈಸ್ ಅದಾನೀಸ್. ನಾನೇನಾದರೂ ಮಾಡೋಕ್ಕಾಗ್ತದ? ಇಲ್ಲ. ಕಾನೂನನ್ನು ಪಾಲನೆ ಮಾಡಿ ಅಷ್ಟೇ. ಆ್ಯಂಡ್ ಬಂದು ಭೇಟಿ ಆಗೋದ್ರಲ್ಲಿ ಏನಿದೆ ಈಸ್ ಫಾರ್ ಅಸ್ ಈಸ್ ಅ ಕಾಂಟ್ರಾಕ್ಟರ್, ಗೌರ್ಮೆಂಟ್ ಕಾಂಟ್ರಾಕ್ಟರ್ ಅಲ್ಲ. ಅವರು ಯಾವುದೋ ಒಂದೆರಡು ಪ್ರಾಜೆಕ್ಟ್ನಲ್ಲಿ L1 ಇದ್ದಾರೆ. ಎಸ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫಾರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ನಾವಂತೂ ವಿ ಹ್ಯಾವ್ ನಾಟ್ ಇನ್ಫ್ಲೂಯೆನ್ಸ್ ದ ಟೆಂಡರ್. ಈಗ ನಾಳೆ ಯು ಕ್ಯಾನ್ ಬಿ L1, ನೀವೇ L1 ಇರ್ಬೋದು. L1 ಇದ್ದಾಗ ಬಂದು ಸೌಜನ್ಯಕ್ಕೆ ಭೇಟಿ ಆಗಿರ್ತೀರ CMಗೆ, ಯಾಕಂದರೆ ಇಟ್ಸ್ ಅ ಬಿಗ್ ಪ್ರಾಜೆಕ್ಟ್. ಅದರಲ್ಲಿ ಫಾರ್ ಅಸ್ ಈಸ್ ನಥಿಂಗ್ ಬಟ್ ಅ ಕಾಂಟ್ರಾಕ್ಟರ್. ಬಿಜೆಪಿ ಟೀಕೆ ಮಾಡ್ತಿದೆ ಸರ್. ರಾಹುಲ್ ಗಾಂಧಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಬೈತಾರೆ, ನೋಡಿದ್ರೆ ಈಗ ಅವ್ರ ಜೊತೆನೇ ಅವ್ರ ಮನೆ. ಈಗಲೂ ಕೂಡ ನಮ್ಮ ಅಭಿಪ್ರಾಯ, ಕೇಂದ್ರ ಸರ್ಕಾರ ಅದಾನಿ ಅಂಬಾನಿಯವರ ಗುಲಾಮು ಇಲ್ಲ ಅಂತ. ಈಗ ಈ ಲೀಗಲ್ ಪ್ರೊಸೆಸ್ ಅಂತೂ ನಾನು ಸ್ಕಟಲ್ ಮಾಡೋಕ್ಕಾಗಲ್ಲ, ನಾನು ಚೇಂಜ್ ಮಾಡ್ಲಿಕ್ಕಾಗಲ್ಲ. ನ್ಯಾಯಯುತವಾಗಿ ಅವ್ರಿಗೆ ಸಿಕ್ಕಿದ್ರೆ ಸೋ ಬಿ ಇಟ್. ನಮಗೇನು ಕೆಲಸ ತೆಕ್ಕೊಳೋದು ಇಂಪಾರ್ಟೆಂಟ್. ಅದು ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಅಂಬರೀಷ್ ಇರ್ಬೋದು, ನಮಗೇನು ಮಾಡೋದಿದೆ. ಲೀಗಲ್ ಪ್ರೊಸೆಸ್ನಲ್ಲಿ L1 ಆಗಿದ್ದಾರೆ. ಆದರೆ ನಮಗೆ ನಾವು ನೇರವಾಗಿ ಯಾರಿಗಾನ ಬೇರೆಯವ್ರಿಗೆ ಕೊಟ್ಟಿದ್ರೆ ನೀವೇನು ಹೇಳ್ತಾಯಿದ್ರಿ? ಹಗರಣ ಅಂತ ಇದ್ರಿ. ಈಗ ಟೆಂಡರ್ ಪ್ರೊಸೆಸ್ ಫಾಲೋ ಆಗಿದೆ, ಪ್ರಕ್ರಿಯೆ ಫಾಲೋ ಆಗಿದೆ, ಅದಕ್ಕೆ ಬಂದು ಭೇಟಿ ಆಗಿರ್ಬೋದು. ಅದರಲ್ಲಿದೆ. ಮತ್ತು ಇವಾಗ BJP ಅವ್ರದ್ದು ಏನಂತಾರೆ? ಟನಲ್ ಮಾಡ್ಬೇಕಂತಾರೆ, ಮಾಡಬಾರ್ದು ಅಂತಾರೆ. ಅದಾನಿಗೆ ಸಿಕ್ಕಿದೆ ಅಲ್ಲ. ಈಗ ಯಾವ ಈ MP ಗಳೆಲ್ಲ ಬಾಯ್ ಬಡ್ಕೊತಾ ಇದ್ರಲ್ಲ, ಈಗ ಅವ್ರ ನೆಂಟರಿಗೆ ಸಿಕ್ಕಿದೆ. ಈಗ ಟನಲ್ ಮಾಡಬೇಕಾ? ಈಗ ನಾವೇನು ಮಾಡಬ ನೆಂಟರು ಅವ್ರ ಬೀಗರು ಹಾಕ್ಬೋದಲ್ಲ ಟೆಂಡರು, ನಾವು ಹಾಕೋಕ್ಕಾಗಲ್ಲ ಅಲ್ಲ ಹಾಕಾಗುತ್ತಾ? ನಮ್ಮದು ಪಾರದರ್ಶಕವಾಗಿ ಒಂದು ಪ್ರಕ್ರಿಯೆ ಇದೆ ಸರ್ಕಾರದಲ್ಲಿ. ಆ ಪ್ರಕ್ರಿಯೆ ಪ್ರಕಾರ ಸಿಕ್ಕಿದೆ. ಅದು ಅವ್ರ ನೆಂಟರಿಗೆ ಸಿಕ್ಕಿರ್ಬೋದು, ಅವ್ರ ಬೀಗರಿಗೆ ಸಿಕ್ಕಿರ್ಬೋದು. ನಾವೇನು ಮಾಡೋಕ್ಕಾಗ್ತದೆ? ಥ್ಯಾಂಕ್ ಯು.